ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಬಂದಿರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟಾ ಅನ್ಬೋದು ರೀ, ಅಥವಾ ಡಿಶ್ಶು ಕೂಡ ಅನ್ಬೋದು. ಏನಂತಂದ್ರೆ ಜೋಳದ ವಡೆ ರೀ. ಇದು ದೇಹಕ್ಕೂ ಒಳ್ಳೆಯದು, ರುಚಿಗೂ ಮಸ್ತ್ ಐತೆ ನೋಡ್ರಿ. ಇದನ್ನು ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇನೆ ರೀ. ಸೊ ಫಸ್ಟಿಗೆ ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ಕೊಡ್ತೇನೆ ನೋಡ್ರಿ. ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡೇನಿ, ಒಂದು ಬಟ್ಲ ಜೋಳದ ಹಿಟ್ಟು ತೊಗೊಂಡೇನಿ, ಹಾಗೆ ಅರ್ಧ ಬಟ್ಲ ಕಡ್ಲೆ ಹಿಟ್ಟು ತೊಗೊಂಡೇನಿ, ಮತ್ತು ಒಂದು ಕಾಲು ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. ಆಮೇಲೆ ಜೀರಿಗೆ, ಸ್ವಲ್ಪ ಖಾರದ ಪುಡಿನೂ ಬೇಕು ರೀ. ಹಾಗೆ ಒಂದು ಸ್ವಲ್ಪ ಹಸಿ ಖಾರ ಇದ್ರೂ ಮಸ್ತ್ ಆಕೈತಿ. ಮತ್ತು ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಅಜ್ವಾನ್ ರೀ, ಹಾಗೆ ಕರಿಬೇವು, ಕೊತ್ತಂಬರಿ, ಮತ್ತು ಬಿಳಿ ಎಳ್ಳು ಸಿಗ್ತಾವಲ್ಲ ರೀ, ಎಳ್ಳು. ಇವೆಲ್ಲ ಸಾಮಗ್ರಿ ತೊಗೊಂಡು ಜೋಳದ ವಡೆ ಮಾಡ್ಕೊಂಡು ತಿಂದ್ವಿ ಅಂದ್ರೆ ರುಚಿ ಹಿಂಗೆ ಇರ್ತೈತೆ ರೀ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಇಂಥ ಜೋಳದ ಹಿಟ್ಟಿನಾಗ ಬರೀ ರೊಟ್ಟಿ ಅಷ್ಟೇ ಮಾಡಂಗಿಲ್ಲ ರೀ, ನಾವು ಇಂಥ ವಡಿನೂ ಮಾಡ್ತಿರ್ತೇವೆ ಅವಾಗವಾಗ. ಸೊ ಅದನ್ನು ಯಾವ ರೀತಿ ಕಲಸೋದಂತಂದ್ರೆ ಎಲ್ಲ ಏನೇನು ನಿಮಗೆ ಹಿಟ್ಟು ಹೇಳಿದ್ನಲ್ಲ ರೀ, ಅದೆಲ್ಲ ಹಿಟ್ಟು ತೊಗೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ರೀ. ಕಾಲು ಬಟ್ಲ ಅಕ್ಕಿ ಹಿಟ್ಟು, ಅರ್ಧ ಬಟ್ಲ ಕಡಲೆ ಹಿಟ್ಟು, ಒಂದು ಬಟ್ಲ ಗೋಧಿ ಹಿಟ್ಟು, ಹಂಗೆ ಒಂದು ಬಟ್ಲ ಜೋಳದ ಹಿಟ್ಟು ರೀ. ನಾ ಯಾವ ಮೆಜರ್ಮೆಂಟಲ್ಲಿ ಹೇಳೇನಲ್ಲ ರೀ ಹಂಗೆ ತೊಗೋರಿ, ಅಂದ್ರೆ ಪುರಿ ಉಬ್ದಂಗೆ ಉಬ್ತಾವ್ರಿ ಜೋಳದ ವಡೆ. ಸೊ ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಿಳಿ ಎಳ್ಳು ತೊಗೊಂಡಿದ್ದೆ ರೀ. ಸೊ ಅದನ್ನು ಹಾಕ್ತಿದ್ದೀನಿ ಎಳ್ಳು. ಅದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕತ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅಜ್ವಾನ ಯಾಕೆ ಹಾಕ್ತಿದ್ದೀನಿ ಅಂತಂದ್ರೆ ಎಣ್ಣೆ ಪದಾರ್ಥ ತಿಂದ್ರೆ ಸ್ವಲ್ಪ ಜಾಸ್ತಿ ಎಸಿಡಿಟಿ ಆಕೈತಲ್ರಿ, ಹಾಗಾಗಿ ಅಜ್ವಾನ ದೇಹದಲ್ಲಿರುವಂಥ ಕೊಬ್ಬಿನಂಶ ಎಲ್ಲ ಕರಗಿಸ್ತೈತಿ ಅಂತಂದು ಅಜ್ವಾನ ಹಾಕೇನಿ ರೀ. ಅದಾದಮೇಲೆ ಜೀರಿಗೆ ಹಾಕ್ಕೊಂಡೆ, ಅದಾದಮೇಲೆ ಕೊತ್ತಂಬರಿ ಹಾಕ್ಕೊಂಡೆ. ನಾ ಈ ಥರ ಒಳಗೆ ಹಸಿಮೆಣ್ಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಎಲ್ಲನೂ ಸೇರಿ ಜಜ್ಕೊಂಡಿದ್ದೆ ರೀ. ಇದು ಜಜ್ಜಿರುವಂಥ ಹಸಿ ಖಾರನ ಹಾಕಾಕತ್ತೇನಿ. ಈ ರೀತಿ ಫ್ರೆಶ್ಶಾಗಿ ಜಜ್ಕೊಂಡು ನೀವು ಖಾರ ಮಾಡಿಕೊಂಡ್ರೆ ಅಂದ್ರೆ ಅದ್ರದ್ದು ರುಚಿನ ಬೇರೆ ಇರ್ತೈತೆ ರೀ. ಅದನ್ನು ನಾವು ಬರೀ ರೊಟ್ಟಿ ಜೊತೆ ಅಷ್ಟು ಹಚ್ಕೊಂಡು ತಿಂತೇವೆ ರೀ. ಆ ರೊಟ್ಟಿ ಜೊತೆ ಅದು ಹಸಿ ಖಾರ ಹಚ್ಕೊಂಡು ತಿಂದ್ವಿ ಅಂದ್ರೆ ಬಾಯಾಗ ನೀರು ಬರ್ಬೇಕು ರೀ, ಹಂಗೆ ರುಚಿ ಇರ್ತೈತೆ ರೀ. ಸ್ವಲ್ಪ ಹಸಿ ಖಾರ ಹಾಕೀನಿ, ಮತ್ತು ಒಂದು ಸ್ವಲ್ಪ ಒಣ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದ್ರೆ ಹಸಿ ಖಾರ ಹಾಕಿದ್ದಕ್ಕೆ. ಸೊ ಒಳಗೆ ನೀರು ಹಾಕ್ಕೊಂಡು ಅದನ್ನೆಲ್ಲ ಕಲಸಿ ನೀರು ಹಾಕ್ಕೊಂಡು ಮಿದ್ದಾಕತ್ತೆ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಮಿದ್ಕೊಳ್ರಿ. ಹದಕ್ಕೆ ಇರ್ಬೇಕಂತಂದ್ರೆ ಇದು ನಾವು ಪುರೆ ಮಾಡ್ತೇವಲ್ರಿ, ಸ್ವಲ್ಪ ಗಟ್ಟಿಗೆ ನಾದ್ಕೊಂಡು ಇಟ್ಕೊಳ್ರಿ. ಹಾಗಾಗಿ ಇದನ್ನು ನೀವು ಮುಂಜಾನೆ ಮಾಡ್ತೇನೆ ಅಂತಂದ್ರೆ ರಾತ್ರಿನ ನೆನೆ ಇಡ್ರಿ, ಇಲ್ಲ ಮಧ್ಯಾಹ್ನ ಮಾಡ್ತೀನಿ ಅಂತಂದ್ರೆ ಮುಂಜಾನೆ ನಾದ್ಬಿಟ್ಟು ನೆನೆ ಇಡ್ರಿ. ಯಾಕಂದ್ರೆ ಇದು ಎಷ್ಟು ನೆನಿತೈತಲ್ಲ ಅಷ್ಟು ಪುರಿ ನಿಮಗೆ ಗರಿಯಾಗಿ ಉಬ್ಬಿ ಬರ್ತಾವೆ. ಹಾಗಾಗಿ ಅದಕ್ಕಿಂತ ಮೊದಲು ನಾನು ಅದನ್ನು ನೆನೆಯಾಕೆ ಬಿಟ್ಟಿದ್ದೆ ರೀ. ನಾನು ಮುಂಜಾನೆ ನಾಷ್ಟಾಕ್ಕಂತಂದು ರಾತ್ರಿನ ನೆನೆಸಿಟ್ಟಿದ್ದೆ. ಸೊ ಅದಕ್ಕೆ ಚಟ್ನಿ ಬೇಕಲ್ರಿ. ಚಟ್ನಿಗೆ ಏನೇನು ಬೇಕಂತಂದ್ರೆ ಕೊಬ್ಬರಿ ಹಾಕ್ಕೊಂಡೆ ರೀ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಅಲ್ಲ ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಕೊತ್ತಂಬರಿ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ, ಮತ್ತು ಜೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸಿ ಮಾಡ್ಕೊಂಡೆ ರೀ. ಈ ಥರ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ಅದ್ರ ಜೊತೆ ತಿನ್ನಾಕತ್ತೀವಿ ಅಂತಂದ್ರೆ ಮಸ್ತ್ ರುಚಿ ಬರ್ತೈತೆ ರೀ. ಆ ಕೊಬ್ಬರಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಡ್ಬೇಕಲ್ರಿ. ಬಾಳ್ಗಿ ಕಾಯಕ್ಕಿಟ್ಟಿದ್ನಿ ರೀ. ಕಾದೈತೆ ಅಂತಂದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದಿದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡೆ ರೀ. ಅದು ಹಾಕ್ಕೊಂಡ್ಮೇಲೆ ಅವು ಚಟಪಟ ಅಂತ ಸಿಡಿತಾವ ನೋಡ್ರಿ. ಆವಾಗ ಸಿಡಿ ಮುಂದೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕ್ರಿ. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೋರಿ, ಹಂಗೆ ಹಾಕ್ಕೋಬೇಡ್ರಿ, ಯಾಕಂದ್ರೆ ಎಣ್ಣೆ ಒಳಗೆ ಜಜ್ಜಿ ಹಾಕ್ಕೊಳ್ಳಿಲ್ಲ ಅಂದ್ರೆ ಅವು ಸಿಡಿತಾವ್ರಿ. ಅದಕ್ಕೆ ಸ್ವಲ್ಪ ಜಜ್ಜಿ ಹಾಕ್ಕೊಂಡೇನಿ ರೀ. ಆಮೇಲೆ ಒಂದು ಸ್ವಲ್ಪ ಒಣ ಮೆಣ್ಸಿನ್ಕಾಯಿ 2 ಅಥವಾ 1 ಹಾಕೋರಿ, ನಡಿತೈತಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಆರಿದ ಮೇಲೆ ಕೊಬ್ಬರಿನ ಮಾಡಿದ್ವಲ್ರಿ, ಕೊಬ್ಬರಿ ಚಟ್ನಿ ಅದನ್ನು ಕಲಿಸ್ಕೋಬೇಕ್ರಿ. ಹಂಗೆ ಬಿಸಿ ಇದ್ದಾಗ ಕಲಿಸ್ಕೊಂಡ್ರೆ ಚಲೋ ಆಗಂಗಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಆರಬೇಕು. ಒಗ್ಗರಣೆ ಆರಿದ್ಮೇಲೆ ಈ ರೀತಿ ಚಟ್ನಿನ ಕಲಿಸ್ಕೋಬೇಕ್ರಿ. ಈಗ ಚಟ್ನಿ ರೆಡಿ ಆತ್ರಿ.
ಈಗ ಜೋಳದ ದೊಡ್ಡಿ ಪುರಿನ ಅಥವಾ ಜೋಳದ ದೊಡ್ಡಿ ಹೆಂಗೆ ಮಾಡೋದಂತ ನೋಡ್ರಿ. ಒಂದೊಂದು ಈ ರೀತಿ ಉಳ್ಳಿ ಮಾಡ್ಕೊಂಡೈತಿ. ಉಳ್ಳಿ ಮಾಡ್ಕೊಂಡ್ಮೇಲೆ ಈ ರೀತಿ ಲಟ್ಟಿಸ್ಬೇಕು ರೀ. ಎಣ್ಣೆದು ಹಾಳು ಇರ್ತೈತಲ್ರಿ, ಎಣ್ಣೆ ಹಾಳಿ ಮ್ಯಾಲಾರ ಲಟ್ಟಿಸ್ರಿ, ಇಲ್ಲ ಅಂತಂದ್ರೆ ಬೇರೆ ಯಾವ್ದಾರ ಪ್ಲಾಸ್ಟಿಕ್ ಕವರ್ ಮ್ಯಾಲಾರ ಲಟ್ಟಿಸ್ರಿ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಬೇಕು ರೀ, ಹಂಗೆ ಲಟ್ಟಿಸ್ಬೇಡ್ರಿ. ಮತ್ತು ತೀರ ತಳ್ಳಗೂ ಆಗಬಾರ್ದು ರೀ, ತೀರ ದಪ್ಪನೂ ಆಗಬಾರ್ದು. ಒಂದು ಲೆವೆಲಲ್ಲಿ ಒಂದು ಹದದಾಗ ಲಟ್ಟಿಸ್ರಿ. ಲಟ್ಸಿದ್ಮೇಲೆ ಅದನ್ನು ತಕ್ಕೊಂಬಿಟ್ಟು ಎಣ್ಣೆ ಕಾಯಕ್ಕಿಟ್ಟಿತ್ರಿ, ಆ ಎಣ್ಣೆ ಕಾಯೋದ್ರೊಳಗೆ ಹಾಕ್ಕೊಂಬಿಡ್ರಿ. ಈ ರೀತಿ ಎಣ್ಣೆ ಹಾಕ್ಕೋಬೇಕ್ರಿ ಅದ್ರ ಮೇಲೆ. ಮಸ್ತ್ ಪೂರಿ ಉಬ್ದಂಗೆ ಉಬ್ತಾವ ನೋಡ್ರಿ, ಹೆಂಗೆ ಉಬ್ತ ನೋಡ್ರಿ ಅಲ್ಲಿ, ಮಸ್ತ್ ಆಯ್ತಿಲ್ರಿ. ಇದನ್ನು ತೊಗೊಂಡು ಜೋಳದ ವಡಿನ ಚಟ್ನಿ ಜೊತೆ ತಿನ್ನಾಕತ್ವಿ ಅಂದ್ರೆ 3 ಹೋಗಲ್ಲ 4 ಹೊಕ್ಕವು, 4 ಹೋಗಲ್ಲ 5 ಹೊಕ್ಕವ್ರಿ ಹೊಟ್ಟೆಗೆ. ಸೊ ಒಂದು ಸಲ ಟ್ರೈ ಮಾಡಿರಿ ಮನ್ಯಾಗ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.